ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಮಾಸ್ಕ್ ಮ್ಯಾನ್ ಅಲಿಯಾಸ್ ಮುಸುಕುಧಾರಿ ಅಲಿಯಾಸ್ ಭೀಮಾ ಅಲಿಯಾಸ್ ಒರಿಜಿನಲ್ ಹೆಸರು ಚಿನ್ನಯ್ಯ. ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ SIT ಮುಂದೆ ಬಂದು ಅಥವಾ ಪೊಲೀಸ್ ಠಾಣೆಗೆ ಬಂದು ಒಂದು ತಲೆಬುರುಡೆಯನ್ನು ಜೊತೆಯಲ್ಲಿ ತಗೊಂಡು ಬಂದು ಈ ರೀತಿಯಾದಂತಹ ಸಾಕಷ್ಟು ಶವಗಳನ್ನು ನಾನು ಹೂತಿಟ್ಟಿದ್ದೀನಿ, ಯಾರದೋ ಆಜ್ಞೆಯ ಮೇಲೆ ಹೂತಿಟ್ಟಿದ್ದೀನಿ, ಆ ಎಲ್ಲವನ್ನು ಸಹ ತೋರಿಸುತ್ತೀನಿ, ಎಲ್ಲೆಲ್ಲಿದೆ ಅನ್ನುವಂಥ ಜಾಗ ತೋರಿಸ್ತೀನಿ, ಯಾರು ಏನು ಎತ್ತ ಎಲ್ಲವನ್ನು ವಿವರಿಸ್ತೀನಿ, ಸೌಜನ್ಯ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿ ಪೊಲೀಸರ ಬಳಿ ಒಬ್ಬ ವ್ಯಕ್ತಿ ಬಂದಂತಹ ವ್ಯಕ್ತಿನೇ ಈ ಚಿನ್ನಯ್ಯ. ಈಗ ರಿವೀಲ್ ಆಗಿದೆ, ಯಾಕೆಂದರೆ ಪ್ರಾಥಮಿಕ ಹಂತದ ಉತ್ಖನನ ಕಾರ್ಯ ಮುಗಿದಿದೆ, ಸಾಕ್ಷಿಗಳ ಶೇಖರಣೆ ಮುಗಿದಿದೆ. ಹಾಗಾಗಿ ಆತನನ್ನೇ ಈಗ ಬಂಧಿಸಲಾಗಿದೆ. ಬಿಕಾಸ್ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಆ ಪಾಪಕೃತ್ಯದಲ್ಲಿ ಆಗಿದೆ ಅನ್ನಲಾಗುವಂತಹ ಪಾಪಕೃತ್ಯದಲ್ಲಿ ಯಾರಾದರೂ ಆರೋಪಿಗಳಿದ್ದರೆ ಆ ಆರೋಪಿಗಳ ಜೊತೆಯಲ್ಲಿ ಈತನು ಇದ್ದನಲ್ಲ, ಹಾಗಾಗಿ ಈತನು ಸಹ ಆರೋಪಿ ಆಗ್ತಾನೆ. ಆ ಕಾರಣಕ್ಕಾಗಿ ಆತನನ್ನು ಬಂಧಿಸಲಾಗಿದೆ. ಬಂಧನದ ನಂತರ ಇಲ್ಲಿಯವರೆಗೆ ಆತನ ಗುರುತನ್ನು ಮರೆಮಾಚಿದ್ದಂತಹ SIT, ಸ್ವತಃ SIT ಆತನ ಫೋಟೋ, ಆತನ ವಿವರಗಳು, ಆತನ ಹೆಸರು ಎಲ್ಲವನ್ನು ಸಹ ಬಹಿರಂಗಪಡಿಸಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಅದು ದೊಡ್ಡ ಚರ್ಚೆ ಆಗ್ತಿದೆ. ಆದರೆ ಇವತ್ತು ಒಂದು ಹೊಸ ಇಂಟರ್ವ್ಯೂ ಹೊರಗಡೆ ಬಂತು. ಮಾಸ್ಕ್ ಇಲ್ಲದ ಇಂಟರ್ವ್ಯೂ. ಆದರೆ ಈ ಇಂಟರ್ವ್ಯೂ ಆ ಚಿನ್ನಯ್ಯ ಪೊಲೀಸ್ ಹತ್ರ ವಿಚಾರಣೆಗೆ ಹೋಗೋದಕ್ಕಿಂತ ಮೊದಲು ತೆಗೆದಂಥದ್ದು, SIT ರಚನೆಗೂ ಮೊದಲು ಮಾಡಿದಂತಹ ಇಂಟರ್ವ್ಯೂವನ್ನು ಈಗ ರಿಲೀಸ್ ಮಾಡಿದ್ದಾರೆ. ಡಿಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್, ದಿನೇಶ್ ಕುಮಾರ್ ಅನ್ನುವಂಥವರು ನಡೆಸುವ ಡಿಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಇವತ್ತು ಪ್ರಸಾರ ಆಯಿತು. ಅದರಲ್ಲಿ ಸಾಕಷ್ಟು ಮಾಹಿತಿ ಹೆಚ್ಚುವರಿಯಾಗಿ ಇಂಡಿಯಾ ಟುಡೇಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಚಿನ್ನಯ್ಯ ಹೇಳಿದಂತಹ, ಆಗ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ವ್ಯಕ್ತಿ ಹೇಳಿದಂತಹ ಮಾಹಿತಿಗೆ ಜೋಡಣೆಯಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಇದರಲ್ಲಿ ಹೇಳಿದ್ದಾನೆ. ಆ ವಿಚಾರ ಏನು? ಅದರಲ್ಲಿ ಸೌಜನ್ಯ ವಿಚಾರದ ಬಗ್ಗೆ ಏನು ಹೇಳ್ತಾನೆ, ಈತ ಊರು ಬಿಡಲು ಸೌಜನ್ಯ ಕೊಲೆ ಮತ್ತು ರೇಪೆ ಕಾರಣ ಅಂತಲೂ ಸಹ ಹೇಳಿದ್ದಾನೆ. ಅದರ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಬೇರೆಲ್ಲ ವಿಚಾರಗಳು, ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾನೆ, ಇಂಡಿಯಾ ಟುಡೇಗೆ ಕೊಟ್ಟಂತಹ ಇಂಟರ್ವ್ಯೂದಲ್ಲಿ ಬರದೇ ಇರದಂತಹ ವಿಚಾರಗಳು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಸೊ ಮುಖ್ಯವಾಗಿ ಆತ ಹೇಳಿರುವಂತಹದ್ದು, 1000ಕ್ಕೂ ಹೆಚ್ಚು ಹೆಣಗಳನ್ನು ನಾನು ಹೂತಿಟ್ಟಿದ್ದೀನಿ ಅನ್ನೋದು. ಅದು ಉತ್ಪ್ರೇಕ್ಷೆ ಅನಿಸುತ್ತೆ. ಅದನ್ನು ನಂಬಬೇಕಾ ಬೇಡವಾ ಅನ್ನುವಂಥದ್ದು ಅಸಂಖ್ಯೆಯನ್ನು ನಾನು ಹೇಳ್ತಿರೋದು. ಹೂತಿದ್ದಾನೆ ಅನ್ನೋದನ್ನು ನಂಬಬಹುದು. ಯಾಕೆಂದರೆ ಆತ ಸ್ವಚ್ಛತಾ ಕಾರ್ಯದಲ್ಲಿದ್ದ. ಆತ ಒಂದಷ್ಟು ಗುಂಡಿಗಳನ್ನು ತೋರಿಸಿದ್ದಾನೆ SIT ಜೊತೆಯಲ್ಲಿ ಹೋಗಿ. 2 ಕಡೆ ಮೂಳೆಗಳು, ಒಂದು ಕಡೆ ಮೂಳೆ, ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ. ಸೊ 2 ಸ್ಪಾಟ್ಗಳಲ್ಲಿ ಏನೋ ಸಿಕ್ಕಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಆತ ಹೂತಿಟ್ಟಿದ್ದಾನೆ ಅಥವಾ ಹೂತಿದ್ದಾನೆ ಹೆಣಗಳನ್ನು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ 1000ಕ್ಕೂ ಹೆಚ್ಚು, 1500ವರೆಗೆ ಹೂತಿದ್ದೀನಿ ಅಂತನಲ್ಲ, ಆ ಸಂಖ್ಯೆಯ ಬಗ್ಗೆ ನಮಗೆ ಅನುಮಾನ ಬರುತ್ತೆ. ಡಿಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವ ಇಂಟರ್ವ್ಯೂನಲ್ಲಿ ಹೇಳಿರುವಂತಹ ಸಂಖ್ಯೆ ಅದು. ಇನ್ನು ಹೆಣಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿರ್ತಿದ್ರಾ ಅಂತ ಕೇಳಿದ್ರೆ ಇಲ್ಲ. ಕೊಳೆತ ಸ್ಥಿತಿಯಲ್ಲಿ, ಅಲ್ಲೆಲ್ಲೋ ಬಿದ್ದಿದ್ದ ಸ್ಥಿತಿಯಲ್ಲಿ ಇದ್ದಂತಹ ಹೆಣಗಳನ್ನು ಸೀದಾ ನಾನು ತಗೊಂಡು ಬಂದು ಹೂತು ಹಾಕ್ತಿದ್ದೆ. ಯಾಕೆಂದರೆ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನನಗೆ ಆದೇಶ ಬರ್ತಿತ್ತು. ಆ ಆದೇಶದ ಅನ್ವಯ ನನ್ನ ಕೆಲಸದ ಭಾಗ ಅನ್ನುವ ರೀತಿ ಅದನ್ನು ಮಾಡಿದ್ದೀನಿ. ಪುಣ್ಯ ಕಾರ್ಯ ಅಂದ್ಕೊಂಡು ಮಾಡಿದ್ದೀನಿ. ಆದರೆ ಸೌಜನ್ಯ ಪ್ರಕರಣದ ನಂತರ ಇದು ಪಾಪ ಕಾರ್ಯ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಈಗ ಬಂದಿದ್ದೀನಿ. ಸೌಜನ್ಯ ಪ್ರಕರಣದ ಬಗ್ಗೆ ಹೇಳಬೇಕಾದ್ರೆ ಮಿಕ್ಕಿದ ಡೀಟೇಲ್ಸ್ ಕೊಡ್ತೀನಿ. ಸದ್ಯಕ್ಕೆ ದೇವಸ್ಥಾನದ ಪುಣ್ಯ ಕಾರ್ಯಗಳಲ್ಲಿ ಇದು ಒಂದು, ನನ್ನ ಜವಾಬ್ದಾರಿಗಳಲ್ಲಿ ಇದು ಒಂದು ಅಂದ್ಕೊಂಡು ನಾನು ಮಾಡ್ತಿದ್ದೆ. ಹೆಣಗಳನ್ನು ಹೂತಾಕ್ತಿದ್ವಿ. ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿರ್ತಿರ್ಲಿಲ್ಲ. ಅದರ ಜೊತೆಗೆ ಹೆಣ್ಣುಮಕ್ಕಳದು ಇಂಡಿಯಾ ಟುಡೇಗೂ ಹೇಳಿದ್ದಾನೆ. ಹೆಣ್ಣುಮಕ್ಕಳ ಹೆಣಗಳು ಬರ್ತಿತ್ತು. 12 ವರ್ಷ, 15 ವರ್ಷ, 25, 30 ಹೀಗೆ ಬರ್ತಿದ್ದವು. ಕೆಲವು ಹೆಣಗಳ ಮೇಲೆ ದೌರ್ಜನ್ಯ ಎಸಗಿರುವಂತಹ, ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಸೂಚನೆಗಳು, ಗಾಯಗಳು, ಲಕ್ಷಣಗಳು ಇರ್ತಿದ್ವು. ಕೆಲವು ಬಟ್ಟೆ ಇಲ್ಲದೆ ಬರ್ತಿದ್ವು. ಈ ಎಲ್ಲ ಮಾಹಿತಿಯನ್ನು, ಇಂಥದ್ದೆಲ್ಲ ಮಾಹಿತಿಯನ್ನು ಆತ ಡಿಟಾಕ್ಸ್ನಲ್ಲಿ ಮಾತಾಡ್ತಾ ಕೊಟ್ಟಿದ್ದಾನೆ. ಇನ್ನು ಮುಖ್ಯವಾಗಿರುವಂತಹದ್ದು, ಸೌಜನ್ಯ ಪ್ರಕರಣದ ಬಗ್ಗೆ ಕೇಳಿದಾಗ, ಹೌದು ಸೌಜನ್ಯದ ರೇಪ್ ಅಂಡ್ ಮರ್ಡರ್ ಆಯಿತು ಅಂತ ಹೇಳ್ತಾನೆ. ಸೀದಾ ಆ ಕುಟುಂಬದ ಮೇಲೆ ಆರೋಪ ಹೊರಿಸ್ತಾನೆ.
ಆ ಕುಟುಂಬದ ಮೇಲೆ ಆರೋಪ ಹೊರಿಸ್ತಾನೆ. ಧರ್ಮಸ್ಥಳದ ದೊಡ್ಡ ಮನುಷ್ಯರು ಅಂತ ಯಾರು ಅನ್ಸ್ಕೊಂಡು ಕರ್ಸ್ಕೊಳ್ತಿದ್ದಾರಲ್ಲ ಅವರ ಕುಟುಂಬದ ಮೇಲೇ ಆರೋಪ ಹೊರಿಸ್ತಾನೆ, ಆ ಕುಟುಂಬದ ಸದಸ್ಯರ ಮೇಲೆ ಆರೋಪ ಹೊರಿಸ್ತಾನೆ. ಅದರ ಜೊತೆಗೆ ಆ ಸೌಜನ್ಯ ಪ್ರಕರಣ ನಡೆದಿದ್ದು ಮಾಹಿತಿ ನನಗಿರೋದ್ರಿಂದಲೇ ನನ್ನನ್ನು ಅಲ್ಲಿಂದ ಬಿಡಿಸಿದರು. ನನ್ನ PF ಮತ್ತು ಬಾಕಿ ವೇತನ ಎಲ್ಲ ಸೇರಿ ನನಗೆ 3.5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಆದರೆ ಕೇವಲ 50,000 ರೂಪಾಯಿಗಳನ್ನು ಕೊಟ್ಟು ನನ್ನನ್ನು ಅಲ್ಲಿಂದ ಓಡಿಸಿದರು. ಆ ನಂತರ ನಾನು ಊರಿಗೆ ಹೋದೆ. ಕೆಲವು ವರ್ಷಗಳ ನಂತರ ಯೂಟ್ಯೂಬ್ನಲ್ಲಿ ಸೌಜನ್ಯ ಕುರಿತಾಗಿ ಬರ್ತಿದ್ದಂತಹ ವಿಡಿಯೋಗಳನ್ನು ನೋಡಿ ನನಗೆ ಗೊತ್ತಿರುವ ಸತ್ಯವನ್ನು ಹೇಳಬೇಕು ಅಂತ ಅನ್ನಿಸ್ತು. ಪ್ಲಸ್ ಇಲ್ಲಿಯವರೆಗೆ ನಾನು ಪುಣ್ಯ ಕಾರ್ಯ, ನನ್ನ ಕರ್ತವ್ಯ ಅಂದ್ಕೊಂಡು ಹೆಣಗಳನ್ನು ಹೂತಾಕ್ತಿದ್ನಲ್ಲ ಅದು ಪಾಪದ ಕಾರ್ಯ ಅಂತ ನನಗನ್ನಿಸ್ತು. ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನುವ ಕಾರಣಕ್ಕಾಗಿ ನಾನು ಬಂದು ಈಗ ಮಾಹಿತಿಯನ್ನು ಕೊಡ್ತಿದ್ದೀನಿ. ನಾನು ಕೋರ್ಟಿಗೆ ಕರ್ಕೊಂಡು ಹೋದರೆ ಸತ್ಯವನ್ನೇ ಹೇಳ್ತೀನಿ, ಸೌಜನ್ಯ ಪ್ರಕರಣದಲ್ಲಿಯೂ ಸಹ ಕೋರ್ಟಿಗೆ ಕರೆದುಕೊಂಡು ಹೋದರೆ ಸತ್ಯವನ್ನೇ ಹೇಳ್ತೀನಿ ಅಂತ ಹೇಳಿದ್ದಾನೆ. ಈ ಇಂಟರ್ವ್ಯೂ ಮತ್ತೆ ನೆನಪಿಸ್ತಾ ಇದ್ದೀನಿ. SIT ಫಾರ್ಮೇಷನ್ ಆಗುವುದಕ್ಕಿಂತ ಮೊದಲು ಮಾಡಿರುವ ಇಂಟರ್ವ್ಯೂ ಈಗ ಬಿಡುಗಡೆಯಾಗಿದೆ. ಆಗಲೇ ಆ ಇಂಟರ್ವ್ಯೂ ಆಗಿದೆ, ಆದರೆ ಅದನ್ನು ಪ್ರಸಾರ ಮಾಡಿರಲಿಲ್ಲ ಅಥವಾ ಅದನ್ನು ಬಿಡುಗಡೆ ಮಾಡಿರಲಿಲ್ಲ. ಹಳೆ ಇಂಟರ್ವ್ಯೂ ಆದರೂ ಸಹ ಆತ ಮಾಸ್ಕ್ ಹಾಕ್ಕೊಂಡಿಲ್ಲ, ನೇರವಾಗಿ ಕೂತ್ಕೊಂಡು ಮಾತಾಡಿದ್ದಾನೆ. ಸೊ ಇದಿಷ್ಟು ಮಾಹಿತಿಯನ್ನು ಕೊಡ್ತಾನೆ. ಅದರ ಜೊತೆಗೆ ಯಾವುದೇ ಹೆಣಗಳನ್ನು ಹೂಳುವಾಗ ಯಾವುದೇ ವಿಧಿವಿಧಾನಗಳನ್ನು ಪಾಲಿಸ್ತಾ ಇರಲಿಲ್ಲ. ಒಂದು ಗಂಧದ ಕಡ್ಡಿ ಹಚ್ಚುವಂತಹ ಕೆಲಸನೂ ಆಗ್ತಿರ್ಲಿಲ್ಲ. ಸೀದಾ ಎತ್ಕೊಂಡು ಬಂದು ಗುಂಡಿ ತೋಡಿ ಒಳಗಡೆ ಹಾಕ್ತಿದ್ದೆ, ನಾನೊಬ್ಬನೇ ಮಾಡ್ತಿದ್ದೆ ಅಂತಲೂ ಸಹ ಹೇಳ್ತಾನೆ ಈ ವ್ಯಕ್ತಿ. ಮತ್ತು ನನಗೆ ಆ ಎಲ್ಲ ಜಾಗಗಳು ಗೊತ್ತು ಅಂತ ಹೇಳ್ತಾನೆ. ನಂತರದ ದಿನಗಳಲ್ಲಿ ಏನಾಯಿತು ಅನ್ನೋದು ನಿಮಗೆ ಗೊತ್ತು. ಕಾಡು ಬೆಳೆದಿದೆ ಅಂತ ಕಾರಣ ಕೊಟ್ಟು ಅಥವಾ ಇಡೀ ಜಾಗವೇ ಬದಲಾಗಿದೆ, ರಸ್ತೆ ಅಗಲಾಗಿದೆ, ಈ ಕಾರಣಕ್ಕೆ ನನಗೆ ಪಾಯಿಂಟ್ಗಳು ಸರಿಯಾಗಿ 100% ಗೊತ್ತಾಗ್ತಿಲ್ಲ, ಆ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದ್ದು ಗೊತ್ತು. ಆದರೆ ಆ ಬೆಳವಣಿಗೆಗಳಿಗೂ ಮೊದಲು SITಗೂ ಮೊದಲು ಇಂಟರ್ವ್ಯೂ ಆಗಿರೋದ್ರಿಂದ ಆಗ ಕಾನ್ಫಿಡೆಂಟಾಗಿ ಹೇಳ್ತಾನೆ, ನಾನು ಹೂತಿರುವಂತಹ ಎಲ್ಲ ಜಾಗಗಳನ್ನು ತೋರಿಸಬಲ್ಲೆ, ನಾನು ಒಬ್ಬನಿಗೆ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ನಾನು ತೋರಿಸ್ತೀನಿ, ನಾನು ಹಿಂದೆ ಹೋಗೋದಿಲ್ಲ, ನಾನು ಧೈರ್ಯವಾಗಿ ಎಲ್ಲವನ್ನು ತೋರಿಸ್ತೀನಿ, ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ, ನನ್ನಲ್ಲಿ ಏನು ಮಾಹಿತಿ ಇದೆಯೋ ಅದನ್ನು ನಾನು ಹೇಳ್ತೀನಿ ಅಂತ. ಅದೇ ರೀತಿ ಮಾವುತನ ಕುಟುಂಬ, ಆ ಕೊಲೆ, ಬೇರೆ ಕೊಲೆಗಳ ಬಗ್ಗೆಯೂ ಸಹ ಸಾಕಷ್ಟು ಮಾತಾಡಿದ್ದಾನೆ. ಅದೆಲ್ಲವೂ ಸಹ ಡಿಟಾಕ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿದೆ. ದಿನೇಶ್ ಕುಮಾರ್ ಅನ್ನುವಂಥವರು ನಡೆಸಿರುವಂಥ ಇಂಟರ್ವ್ಯೂ ಅದು. ಸೊ ನೀವು ಆಸಕ್ತಿ ಇದ್ದರೆ ಆ ಇಂಟರ್ವ್ಯೂವನ್ನು ಒಮ್ಮೆ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ನಿಮಗೆ ಬರುತ್ತೆ. ನಾನು ಮುಖ್ಯಾಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇದು ಇವತ್ತು ಹೊರಗೆ ಬಂದಿರುವಂತಹ ವಿಡಿಯೋ. ಮತ್ತೆ ಹೇಳ್ತಾ ಇದ್ದೀನಿ, SIT ಫಾರ್ಮೇಷನ್ಗೂ ಮೊದಲು ಈತ ದೂರು ಕೊಟ್ಟ ಅಥವಾ ದೂರು ಕೊಡೋ ಮೊದಲು, ದೂರಕ್ಕೆ ಕೊಟ್ಟ ತಕ್ಷಣವೋ ಕೊಟ್ಟಿರುವಂತಹ ಸಂದರ್ಶನ ಇದು. ಆಗ ಕೊಟ್ಟಂತಹ ಸಂದರ್ಶನವನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಅದರ ಟೈಮಿಂಗ್ಸ್ ಬಗ್ಗೆ, ಅದಕ್ಕೆ ಕಾರಣ ಏನು, ಇಷ್ಟು ದಿನ ಯಾಕೆ ಅದನ್ನು ಮುಚ್ಚಿಟ್ಟಿದ್ರು, ಅದನ್ನು ಆ ಚಾನಲ್ನವರೇ ಹೇಳಬೇಕು, ದಿನೇಶ್ ಕುಮಾರ್ ಅನ್ನುವವರೇ ಹೇಳಬೇಕು. ಬಟ್ ಈಗ ಹೊರಗಿಟ್ಟಿದ್ದಾರೆ, ಅದರಲ್ಲಿ ಈ ಎಲ್ಲ ಮಾಹಿತಿಗಳು ಇದ್ದಾವೆ. ಸೊ ಇದಿಷ್ಟು ಮುಸುಕುಧಾರಿ ಅಲಿಯಾಸ್ ಮಾಸ್ಕ್ ಮ್ಯಾನ್ ಅಲಿಯಾಸ್ ಭೀಮಾ ಅಲಿಯಾಸ್ ಚಿನ್ನಯ್ಯ ಮಾಸ್ಕ್ ಇಲ್ಲದೆ SIT ಫಾರ್ಮೇಷನ್ಗೂ ಮೊದಲು ಕೊಟ್ಟ ಇಂಟರ್ವ್ಯೂನಲ್ಲಿ ಇರುವಂಥ ವಿಚಾರಗಳು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.